My dear Vivekananda, my dear colleagues, ಹಾಗೂ ಪ್ರೀತಿಯನ್ನು ಪ್ರೀತಿಸುವವರನ್ನು ಪ್ರೀತಿಸುವಂತಹ ನಿಮ್ಮ ತಿರುಮಲ ಮತ್ತು ನಮಸ್ಕಾರಗಳು. ಸರ್ ಹೇಳಿದ್ರು ತಿರುಮಲ ವಿವೇಕಾನಂದ ಬಗ್ಗೆ ಓದ್ಕೊಂಡಿದ್ದಾರೆ ಅಂತ ಹಾಗೆ, ಬಟ್ ಆ್ಯಕ್ಚುಲಿ ನಾನು ಬರೀ ಓದ್ಕೊಂಡಿಲ್ಲ, ವಿವೇಕಾನಂದನ ನಾನು ನೋಡಿಲ್ಲ, ಬಟ್ ತುಂಬ ಮಾತಾಡ್ತೀನಿ ಪುಸ್ತಕದ ಮೂಲಕ, ಅವರ ಆಶ್ರಮದ ಮೂಲಕ. ಆಲ್ಮೋಸ್ಟ್ ಟಿಲ್ ಮೈ ಗ್ರಾಜ್ಯುಯೇಷನ್ ಡಿಗ್ರಿ ಮುಗಿಸೋದಾಗ ನನಗೆ ಮೋಸ್ಟ್ ಆಫ್ ದಿ ಟೈಮ್ ಐ ಯೂಸ್ ಟು ಸ್ಪೆಂಡ್ ಇನ್ ರಾಮಕೃಷ್ಣ ಆಶ್ರಮ ಮತ್ತು ಶಾರದಾ ಆಶ್ರಮ ಬರುತ್ತೆ. ರಾಮಕೃಷ್ಣ ಆಶ್ರಮದಲ್ಲಿ ನನಗೆ ಜೈನ್ಸ್ ಮೆನ್ ಡಿಸೈಬಲ್ಸ್ ಇರ್ತಾರೆ, ಶಾರದಾ ಮಠದಲ್ಲಿ ಲೇಡೀಸ್ ಜಾಸ್ತಿ ಇರ್ತಾರೆ. ನಾನು ಈ ಲೇಡೀಸ್ ಮಠಕ್ಕೆ ಜಾಸ್ತಿ ಹೋಗ್ಬಿಟ್ಟಿದ್ದೆ, ಯಾಕಂದರೆ ಒಂದು ವಿಷಯ ನನಗೆ ಡಿಗ್ರಿ ಕಾಲೇಜು ಪಿ ಯು ಸಿ ಕಾಲೇಜ್ ಅದು ಹತ್ತಿರ ಇತ್ತು ಅಂತ. ರಾಮಕೃಷ್ಣ ಮಠಕ್ಕೆ ಹೋಗ್ಬೇಕು ಅಂದರೆ ಅದಕ್ಕೆ ಸ್ವಲ್ಪ ಒಂದು 14 ರೂಪೀಸ್ ಖರ್ಚು ಮಾಡಬೇಕಿತ್ತು, 28 ರೂಪೀಸ್ ಖರ್ಚು ಮಾಡಬೇಕಿತ್ತು. ಬಟ್ ಇದು ಕಾಲೇಜಿಂದ ಹಿಂದಿನ ರೋಡಲ್ಲಿ ಇತ್ತಲ್ಲ, ಅದಕ್ಕೆ ಅಲ್ಲಿ ಹೋಗ್ಬಿಟ್ಟಿದ್ದು ಒಂದು ರೀಸನ್. ಇನ್ನೊಂದು ರೀಸನ್ ಹೋಗ್ಬಿಟ್ಟು ಅಲ್ಲಿ ಹೋದರೆ ಒಳ್ಳೆ ಊಟ ಸಿಗೋದು, ಒಳ್ಳೆ ಊಟ, ಫ್ರೆಶ್ ಫ್ರೂಟ್ಸ್ ಕೊಡೋದು. ಆಮೇಲೆ ಲೇಡೀಸ್ ಗೊತ್ತಲ್ವ, ಅವರು ಲೇಡೀಸ್ ಅನ್ನೋದಕ್ಕಿಂತ ನಾಯಿ ಥರ ಬಿಹೇವ್ ಮಾಡೋದು. ಅವ್ರು ಯಾವಾಗಲೂ ಸ್ಯಾರಿಯಲ್ಲಿ ಇರೋದು. ಹೋಗಿದ ತಕ್ಷಣ ಮಾತಾಡ್ತಿರಲಿಲ್ಲ, ಫಸ್ಟ್ ಕೊಡೋದೇ ಅವರು ಫ್ರೂಟ್ಸ್ ಕೊಟ್ಟು ತಿಂದ ಮೇಲೆ ಆಮೇಲೆ ಮಾತಾಡೋದು. ಆಮೇಲೆ ಡೈಲಿ ಕಾಂಪಿಟೇಷನ್ಸ್ ಎಲ್ಲ ಇರ್ತಿತ್ತು. ಸೊ ಅದ್ರ ಮೂಲಕ ನಮಗೆ ವಿವೇಕಾನಂದ ಪರಿಚಯ ಆಗಿದೆ ಒಂದು ವಿಷಯ. ಸೊ ವಿವೇಕಾನಂದ ಬಗ್ಗೆ ಏನು ಹೇಳೋದು ಅಂತ ಶುರು ಮಾಡಿದ್ರೆ, ಯಾರಾದ್ರೂ ಒಬ್ರು ಅವ್ರ ಬಗ್ಗೆ ಪೂರ್ತಿ ಹೇಳೋದಕ್ಕಾಗುತ್ತಾ ಅಂದರೆ ಇಲ್ಲ. ನಾನು ಅವ್ರ ಬಗ್ಗೆ ಪೂರ್ತಿ ಹೇಳ್ಬಿಡ್ತೀನಿ ಅಂತ ಅನ್ಕೊಂಡ್ರೆ ನನಗಿಂತ ಮೂಲಕ ಬೇರೆ ಯಾರು ಇಲ್ಲ. ಸೊ ನಾನು ಒಂದು 20 ಮಿನಿಟ್ಸ್ ನಿಮ್ಮ ಟೈಮ್ ತಗೊಳ್ತೀನಿ, 20 to 30 ಮಿನಿಟ್ಸ್ ತಗೊಳ್ತೀನಿ. ನೋಡೋಣ ಎಷ್ಟು ಬೇಗ ಮುಗಿಯುತ್ತೆ ಅಷ್ಟು ಬೇಗ ಮುಗಿಸ್ತೀನಿ. ಜಾಸ್ತಿ ಮಾತಾಡೋದು, ಯಾಕಂದ್ರೆ ತಿಳಿಸ್ತಾರೆ ವಾರ್ನಿಂಗ್ ಕೊಟ್ಟಿದ್ದಾರೆ, ತಿರುಮಲ ಜಾಸ್ತಿ ಮಾತಾಡೋದು ಅಂತ ಹೇಳಿದ್ದಾರೆ. ಅದು ಪಾಸಿಟಿವ್ ಆಗಿ ತಗೊಳ್ತೀನಿ. ಆ್ಯಕ್ಚುಲಿ ನಾನು ಜಾಸ್ತಿ ಮಾತಾಡೋದಿಲ್ಲ. Thanks that has been identified. So first, ಒಬ್ಬ ಗುರು ಇದ್ದಾರೆ. ಆ ಗುರುಗೆ ಏನೋ ಒಂದು ವಿಷಯ ಸಿಕ್ಕಿದೆ. ಆ ಗುರುಗೆ ತುಂಬ ಆಸೆ, ನನಗೆ ಯಾರಾದ್ರೂ ಒಬ್ಬ ಶಿಷ್ಯ ಸಿಕ್ಬಿಟ್ರೆ ಸಾಕು, ಈ ವಿಷಯನೆಲ್ಲ ಆ ಶಿಷ್ಯನಿಗೆ ಕೊಟ್ಬಿಟ್ಟು ಇಡೀ ಭೂಮಿಗೆ ನಾನು ಕಲಿಸ್ಕೊಡ್ತೀನಿ ಅಂತ ಆಸೆ. ಆ ವ್ಯಕ್ತಿಗೆ ಎಷ್ಟು ಆಸೆ, ಆ ಗುರುಗೆ ಎಷ್ಟು ಆಸೆ ಇತ್ತು ಅಂದರೆ, ಒಂದಿನ ಕಳೆದ್ರೆ ಒಂದಿನ ಮತ್ತೆ ಲಾಸ್ ಆಯ್ತಲ್ಲ, ನನಗೆ ಶಿಷ್ಯ ಸಿಗಲೇ ಇಲ್ವಲ್ಲ ಅಂತ ಕೊರಗು. ಆ ಕೊರಗಲ್ಲಿ ಆ ಗುರು ಅನ್ನೋರು ದೇವಸ್ಥಾನ ಗೋಪುರ ಇರುತ್ತಲ್ಲ, ಅದ್ರ ಮೇಲೆ ನಿಂತ್ಕೊಂಡು ನೋಡೋದಂತೆ, ನನ್ನ ಶಿಷ್ಯ ಎಲ್ಲರೂ ಬರ್ತಾರ, ನನ್ನ ಹುಡುಗರು ಎಲ್ಲರೂ ಬರ್ತಾರ, ನನ್ನ ಮಾತಿಗೆ ತಗೊಂತಾರ, ನನ್ನ ಮಾತನ್ನ ತಗೊಂಡು ದೇವಕ್ಕೆಲ್ಲ ಅರ್ಪಿಸ್ತಾರ. ಯಾಕೆ ಈ ಗುರು ಆ ಥರ ಆಸೆ ಬೆಳೆಸ್ಕೊಂಡ ಅಂದರೆ, ಆ ಗುರುಗೆ ವರ್ಲ್ಡ್ಗೆ ರೀಚ್ ಆಗೋ ಥರ ಮಾತಾಡಕ್ಕೆ ಬರ್ತಿರಲಿಲ್ಲ. ಆ ಗುರುಗೆ ಬರ್ತಿದ್ದು ಲೋಕಲ್ ಲ್ಯಾಂಗ್ವೇಜ್, ಅವ್ರಿಗೆ ಬೇಕಾಗಿದ್ದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಸೊ ಈ ಥರ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೀಚ್ ಆಗೋರು ಯಾರು ಸಿಗ್ತಾರ ಅಂತ ಕಾಯ್ತಾ ಇದ್ರು. ಆ ಕಾಯೋ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ಆ ಗುರುದು ಸ್ಥಿತಿ ಹೆಂಗಿತ್ತು ಅಂದರೆ, ಒಂದು ತಾಯಿ ಅವ್ರ ಮಗುಗೆ ಕಾಯುತ್ತಲ್ಲ, ನನ್ನ ಮಗು ಎಲ್ಲಿದೆ ಅಂತ, ಆ ಥರ ಕಾಯ್ತಿದ್ರು. ಒಬ್ಬ ಫ್ರೆಂಡ್ ಇನ್ನೊಬ್ಬ ಫ್ರೆಂಡ್ಗೋಸ್ಕರ ಕಾಯ್ತಾರಲ್ಲ, ಆ ಥರ ಕಾಯ್ತಿಲ್ಲ. ಒಬ್ಬ ಲವರ್ ಪ್ರೇಮಿಗೋಸ್ಕರ ಕಾಯ್ತಾರಲ್ಲ, ಆ ಥರ ಕಾಯ್ತಿದ್ರು ಆ ಗುರು ಹೆಸರು ಹೋಗ್ಬಿಟ್ಟು ಬುದ್ಧ ರಾಮಕೃಷ್ಣ ಪರಮಹಂಸ. ಎಲ್ಲಿ ಇವರಿಬ್ಬರು ಮೀಟ್ ಆಗ್ತಾರೆ ಅಂತ ಕ್ವೆಶನ್ ಬಂದಾಗ, ಈ ಯೂತ್ ಅನ್ನೋದು ಒಂದು ಸ್ಟೇಜ್. ಆ ಯೂತ್ ಅಲ್ಲಿ ನಿಮಗೆ ತುಂಬ ಕ್ವೆಶನ್ ಜಾಸ್ತಿ ಬಂದರೆ ನಿಮಗೆ ಮೈನ್ ಸೊಲ್ಯೂಷನ್ ಏನು ಬರುತ್ತೆ ಅಂದರೆ, ದೇವರಿಲ್ಲ ಅಂತ ಒಂದು ಸೊಲ್ಯೂಷನ್ ಬರುತ್ತೆ. ದೇವರಿಲ್ಲ ಅಂತ ಒಂದು ಸೊಲ್ಯೂಷನ್ ಹೋಗುತ್ತೆ. ಬಟ್ ಸೊಲ್ಯೂಷನ್ ಬರೆಯೋದಂದ್ರೆ ದೇವರಿದ್ದಾರೆ ಅಂತ ಹುಡುಕ್ತಾರೆ. ಈ ಹುಡುಕಾಟದಲ್ಲಿ ವಿವೇಕಾನಂದ ಇನ್ವಾಲ್ವ್ಸ್ ಹಿಮ್ಸೆಲ್ಫ್.
ಹುಡ್ಕೊಂತಿದ್ದಾಗ ಟೀಚರ್ ಅಲ್ಲಿ ಅವ್ರು ಓದ್ತಿರೋ ಗ್ರಾಜುಯೇಷನ್ ಕಾಲೇಜಲ್ಲಿ ಎಲ್ಲೋ ಒಬ್ರು ಟೀಚರ್ ಒಬ್ಬರೇ ಹೇಳ್ತಾರೆ, ನಿಮ್ಮ ಏರಿಯಾದಲ್ಲಿ ಕೋಲ್ಕತ್ತಾದಲ್ಲಿ ಯಾರೋ ಒಬ್ರು ಆನಂದನ ಅನುಭವಿಸಿದವ್ರು ಯಾರೋ ಒಬ್ರು ಇದ್ದಾರೆ ಅಂತ ಹೇಳ್ತಾರೆ. ಅವ್ರ ಹೆಸರು ರಾಮಕೃಷ್ಣ ಪರಮಹಂಸ. ನೀವು ನೋಡಿದ್ದೀರಾ? ಇಲ್ಲ. ನೆಕ್ಸ್ಟ್ ರವೀಂದ್ರನಾಥ್ ಟ್ಯಾಗೋರ್ ಅಂತ ಗೊತ್ತಲ್ಲ, ಅವ್ರ ಅಣ್ಣ ಅಂದ್ರೆ ಇವ್ರಿಗೆ ಜಾಸ್ತಿ ಫ್ರೆಂಡ್ಶಿಪ್ ಇರುತ್ತೆ. ಅವ್ರ ಹತ್ರ ಹೋಗಿ ಹೇಳ್ತಾರೆ, ಯಾರೋ ವಿವೇಕಾನಂದ ಹೇಳ್ತಾರೆ, ನೀವು ದೇವರನ್ನು ನೋಡಿದ್ದೀರಾ? ಅವರು ದೇವರಂದ್ರೆ ಅದು ಇದು ಅಂತ ಶುರು ಮಾಡ್ತಾರೆ. ಅವಾಗ ಇವ್ರು ಹೇಳ್ಬಿಡ್ತಾರೆ, ಸಾಕು ಸ್ಟಾಪ್ ಮಾಡಿ, ನಿಮ್ಗೆ ದೇವರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಬಟ್ ಅವಾಗ ಅವ್ರು ಹೇಳ್ತಾರೆ, ರಾಮಕೃಷ್ಣ ಅಂತ ಒಬ್ರು ಇದ್ದಾರೆ, ಅವ್ರು ಹೋಗ್ಬಿಟ್ಟು ಮೀಟ್ ಮಾಡುವಂತಾರೆ. ನೆಕ್ಸ್ಟ್ ಒಂದ್ ಕಡೆ ಒಂದು ಭಜನೆ ಇರುತ್ತೆ, ಕೋಲ್ಕತ್ತಾದಲ್ಲಿ ಭಜನೆ ಮಾಡ್ತಿರ್ತಾರೆ. ಆ ಭಜನೆ ಮಂಡಳಿಗೆ ಹೋದಾಗ ಇವ್ರನ್ನ ಸಿಂಗರ್ ಆಗಿ ಕರೆದಿರ್ತಾರೆ. ಯಾರು? ವಿವೇಕಾನಂದ ಇಸ್ ಸಿಂಗರ್, ಈ ಸಿಂಗ್ಸ್ ವೆಲ್, ಇದು ಯಾರಿಗೂ ಗೊತ್ತಿಲ್ಲ. ಆ ಭಜನೆಯಲ್ಲಿ ರಾಮಕೃಷ್ಣ ಪರಮಹಂಸ ಬಂದು ಇವ್ರು ಭಜನೆ ಮಾಡೋದನ್ನ ಕೇಳಿಸ್ಕೊಂಡಾಗ ಅವ್ರಿಗೆ ಹೇಳ್ತಾರೆ, ಕೇಳಿಸ್ಕೊಂಡಾದ್ಮೇಲೆ ನೀನು ನನ್ನನ್ನು ಹೋಗ್ಬಿಟ್ಟು ಆಶ್ರಮದಲ್ಲಿ ನೋಡು. ಆಮೇಲೆ ಆಶ್ರಮಕ್ಕೆ ಬರ್ತಾರೆ, ಅವರಿಬ್ಬರು ಮೀಟ್ ಆಗ್ತಾರೆ. ಯಾರ್ಯಾರು? ಸ್ವಾಮಿ ವಿವೇಕಾನಂದ ಮತ್ತೆ ರಾಮಕೃಷ್ಣ ಪರಮಹಂಸ. ಅವಾಗ ಅವ್ರು ಎಷ್ಟು ಅವರಿಬ್ರು ಕ್ಲೋಸ್ ಆಗ್ತಾರೆ ಅಂದ್ರೆ, ಇದುವರೆಗೂ ಮೀಟ್ ಮಾಡದೆ ಇದ್ದಿದ್ದು ಫ್ರೆಂಡ್ಶಿಪ್, ಫ್ರೆಂಡ್ಸ್ ಒಂದು 20 ವರ್ಷ ಆದ್ರೂ ಮೀಟ್ ಮಾಡಿದ್ರೆ ಹೆಂಗಾಗುತ್ತಲ್ಲ, ಆ ಥರ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಬಟ್ ಈಗ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಯಾರಿಗೆ? ಸ್ವಾಮಿ ವಿವೇಕಾನಂದ ಇಷ್ಟ ಆಗಿಲ್ಲ. ಅವ್ರು ಕ್ಲೋಸ್ ಆಗಿದ್ದು, ಅವ್ರು ಕ್ಲೋಸ್ ಆಗಿ ಬಿಹೇವ್ ಮಾಡಿದ್ರು. ಯಾಕೆ ಇಷ್ಟ ಆಗಿಲ್ಲ ಅಂದ್ರೆ, ರಾಮಕೃಷ್ಣ ಪರಮಹಂಸ ಬಂದ್ರೆ ಸ್ವಲ್ಪ ಸಿಂಪಲ್ ಹಳ್ಳಿ ಮನುಷ್ಯ ಥರ ಇರ್ತಾರೆ. ಈ ಓದಿರೋರಿಗೆ ಹಳ್ಳಿ ಮನುಷ್ಯ ಥರ ಇರೋನ್ನ ಕಂಡ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಓದಿರೋರಿಗೆ ಅದೊಂದು ಕ್ವಾಲಿಟಿ, ಅವ್ರಿಗೆ ಮಾತ್ರ ಗೊತ್ತು, ಬೇರೆಯವ್ರಿಗೆ ಗೊತ್ತಿರಲ್ಲ ಅಂತ ಕನ್ಫೈನ್ ಮಾಡ್ಬಿಡ್ತಾರೆ. ಆದ್ರೂ ರಾಮಕೃಷ್ಣ ಪರಮಹಂಸ ಯಾವುದು ಬೇಜಾರು ಮಾಡ್ಕೊಂಡಿಲ್ಲ. ನೀನು ನನಗೋಸ್ಕರ ಹೋಗ್ತು, ನನ್ನ ಹತ್ರನೇ ಬಂದಿದ್ಯಾ, ನೀನೇ ನನಗೆ ದಾರಿ. ಇನ್ಮೇಲೆ ಲೋಕಕ್ಕೆ ನನ್ನದು ಏನೇನು ವಿಷಯ ಆಯಿತು ಅದನ್ನೆಲ್ಲ ತರಿಸ್ಬೇಕಾಗಿರೋದು ನಿನ್ನ ಜವಾಬ್ದಾರಿ ಅಂತ ಅವ್ರಿಗೆ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿ ಸ್ವಲ್ಪ ದಿನ ಆದಮೇಲೆ ಅವ್ರ ಬೇರೆ ಪದ ಸೇರ್ತಾರೆ. ಅವಾಗ ಇವ್ರಿಗೆ ಗುರಿ ಗೊತ್ತಿರಲ್ಲ. ಯಾರಿಗೆ? ವಿವೇಕಾನಂದ ಅವ್ರಿಗೆ ಗುರಿ ಇಲ್ಲ. ಎಷ್ಟು ಕಷ್ಟ ಮಾಡ್ಬಿಟ್ಟಿದ್ರೆ ಲೈಫಲ್ಲಿ, ಹಿ ನಾಟ್ ಎನ್ ಹ್ಯಾವ್ ಫುಡ್ ಟು ಈಟ್. ಅವ್ರ ಫ್ಯಾಮಿಲಿ ರಿಚ್ ಫ್ಯಾಮಿಲಿನೇ, ಬಟ್ ಅದೇ ಟೈಮಲ್ಲಿ ಅವ್ರ ತಂದೆ ತಿರ್ಕೊಂತಾರೆ, ಇವರು ತಿರ್ಕೊಂತಾರೆ, ಫ್ಯಾಮಿಲಿಯಲ್ಲಿ ಕಷ್ಟ ಆಗ್ಬಿಡುತ್ತೆ. ಫ್ಯಾಮಿಲಿ ಕಷ್ಟ ಆಗಿದ ತಕ್ಷಣ ಏನು ಬೇಡ ಅಂತ ಅನ್ಸು, ಹಿ ವಾಸ್ ಆಲ್ಮೋಸ್ಟ್ ಲಾಸ್ಟ್. ಬಟ್ ಅವಾಗ ಒಂದು ದೃಢ ನಿರ್ಧಾರ ಮಾಡಿ, ಅವಾಗ ಒಂದು ಕನಸು ಬರುತ್ತೆ ಅವ್ರಿಗೆ. ಗುರು ಬಂದು ಹೇಳ್ತಾರೆ, ನೀನು ಇಲ್ಲಿ ಮಾತ್ರ ಇರಬೇಡ, ಇಲ್ಲೇ ಇರಬೇಡ, ಊರು ಹೊರಗೆ ಹೋಗು, ಯು ವಿಲ್ ಫೈಂಡ್ ಮೋರ್. ಬೇರೆ ಬೇರೆ ಗುರುಗಳಿದ್ದಾರೆ, ಅವ್ರ ಹತ್ರ ಕಲಿ ಅಂತ ಕಲಿಸ್ತಾರೆ. ಈ ಸ್ಟಾರ್ಟ್ ಟ್ರಾವೆಲಿಂಗ್ ಇಂಡಿಯಾ. ಆ ಟ್ರಾವೆಲ್ ಅಲ್ಲೇ ಅವ್ರದ್ದು ರಿಯಲ್ ಗೋಲ್ಸ್ ಬಿಲ್ಡ್ ಆಗುತ್ತೆ. ವೆನ್ ಈ ಸ್ಟಾರ್ಟ್ಸ್ ಟ್ರಾವೆಲಿಂಗ್ ಆಲ್ ಓವರ್ ದಿ ಕಂಟ್ರಿ, ಇಂಡಿಯಾ ಏನು ಅಂತ ಕಂಡಿರೋದಕ್ಕೆ ಹೊರಡ್ತಾರೆ. ಅದೊಂದು ರಿಚ್ ಆಗಿ ಬೆಂಗಾಲಲ್ಲೇ ಇದ್ದು, ಕೋಲ್ಕತ್ತಾದಲ್ಲೇ ಇದ್ರಲ್ಲ, ಅದು ಬೇರೆ ಲೋಕ, ಅದು ಬ್ರಿಟಿಷ್ ಕಟ್ಟಿರೋ ಲೋಕ. ಬಟ್ ಅದರಿಂದ ಆಚೆ ಬೇರೆ ಥರ ಇದೆ ಅಂತ ಗೊತ್ತಾಗುತ್ತೆ. ಯಾವಾಗ ಹೊರಟಾಗ ಕೆಲವೊಂದು ವ್ಯಕ್ತಿಗಳನ್ನ ಮೀಟ್ ಮಾಡ್ತಾರೆ, ಅವ್ರು ಅವ್ರನ್ನೇ ಚೇಂಜ್ ಮಾಡ್ತಾರೆ. ಫಸ್ಟ್ ಅವರು ಯಾರು ಮೀಟ್ ಮಾಡ್ತಾರೆ ಅಂದರೆ, ಅಜಿತ್ ಸಿಂಗ್ ಅಂತ ಒಬ್ರು ಮಹಾರಾಜ ಅಜಿತ್ ಸಿಂಗ್, ರಾಜಸ್ಥಾನ ಕೇಪ್ರಿ ಅಂತ ಒಂದು ಇದು ಕಿಂಗ್ಡಮ್, ಅಲ್ಲಿ ಅಜಿತ್ ಸಿಂಗ್ ಅನ್ನೋನ್ನ ಮೀಟ್ ಮಾಡ್ತಾರೆ. ಅವ್ರಿಗೂ ಇವ್ರಿಗೆ ಎಷ್ಟು ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂದರೆ, ವಿವೇಕಾನಂದರ ಫ್ಯಾಮಿಲಿಯಲ್ಲಿ ಏನೇ ಫಿನಾನ್ಷಿಯಲ್ ಪ್ರಾಬ್ಲಮ್ ಅಂದರೂ ಇವರು ಸಾಲ್ವ್ ಮಾಡೋ ಲೆವೆಲ್ ಬರ್ತಾರೆ. ಮಂತ್ಲಿ 100 ರೂಪೀಸ್ ಅವರಿಗೆ ಫೈನಾನ್ಸ್ ಮಾಡ್ತಾರೆ ಅವ್ರ ತಾಯಿಗೆ, ರಾಜ. ಒಂದಿನ ಇವ್ರಿಗೆ ಯಾರೋ ಕೇಪ್ರಿ, ಅದೇ ಅಜಿತ್ ಸಿಂಗ್ ಅವರು ಅವ್ರಿಗೆ ಮೆಸೇಜ್ ಆಗ್ತಾರೆ, ನನ್ನ ಮಗು ಹುಟ್ಟಿದೆ, ಆ ಮಗುಗೆ ನಾಮಕರಣಕ್ಕೆ ಬನ್ನಿ ಅಂತ. ಆ ನಾಮಕರಣದಲ್ಲೇ ನರೇಂದ್ರನಾಥ್ ದತ್ತ ಅಂತ ಇದ್ದವರು ಸ್ವಾಮಿ ವಿವೇಕಾನಂದ ಅಂತ ಆಗೋದು. ಇವತ್ತು ವರ್ಲ್ಡ್ಗೆಲ್ಲ ಸ್ವಾಮಿ ವಿವೇಕಾನಂದ ಅಂತ ಪರಿಚಯ ಅಲ್ವಾ, ಚಿರಪರಿಚಿತ. ಬಟ್ ಅಲ್ಲೇ ಫಸ್ಟ್ ಟೈಮ್ ಯಾರ ಹೆಸರು ಹೇಳ್ತಾರೆ ಅಂದರೆ ಅಜಿತ್ ಸಿಂಗ್ ಅನ್ನೋರು ಅವ್ರಿಗೆ ಆ ನಾಮಕರಣ ಮಾಡಿದ್ರು. ಅದಕ್ಕೆ ಮುಂಚೆ ಅವ್ರದ್ದು ಬಟ್ಟೆ ಬೇರೆ ಥರ ಇತ್ತು, ಅವ್ರ ಉಡುಗೆ ತೊಡುಗೆಲ್ಲ ಬೇರೆ ಥರ ಇತ್ತು. ಯಾರ್ದು?
ಸ್ವಾಮಿ ವಿವೇಕಾನಂದರು. ಅವರು ಅದೇ ರಾಜಸ್ಥಾನ ನಡೀಬೇಕಾದ್ರೆ ಅವ್ರಿಗೆ ಈ ರಾಜಸ್ಥಾನಲ್ಲಿ ಡೆಸರ್ಟ್ ಸ್ಯಾಂಡ್ ಸ್ಟಾಮ್ಸ್ ಎಲ್ಲ ಜಾಸ್ತಿ ಬರುತ್ತೆ, ಅಂದರೆ ಹೀಟ್ ಜಾಸ್ತಿ ಇರುತ್ತೆ. ಆ ಹೀಟ್ ಟೈಮಲ್ಲೇ ಇವರಿಗೆ ತುಂಬ ಸುಸ್ತು ರೆಸ್ಟ್ಲೆಸ್ನೆಸ್ ಎಲ್ಲ ಆಗಿ ತಲೆ ತಿರುಗಿ ಬೀಳ್ತಾ ಇರ್ತಲ್ಲ. ಅವಾಗ ಯಾರೋ ಒಬ್ಬರು ಲೇಡಿ ಯೂಸ್ ಅವ್ರಿಗೆ ದುಪ್ಪಟ್ಟ ಕೊಟ್ಟು ಒರೆಸಿ ತಲೆ ಕಟ್ಕೊ ಅಂತ ಹೇಳ್ತಾರೆ, ಬಿಸಿ ಕಡಿಮೆ ಇರುತ್ತೆ. ಬಟ್ ಇವರು ಆ ಲೇಡಿ ಕೊಟ್ಟರು ಅಂತ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ತಾಯಿ ದುರ್ಗಾ ಮಾತೆ ನನಗೆ ಕಾಪಾಡಕ್ಕೆ ಬಂದಿದೆ ಅಂತ ಆಕ್ಸೆಪ್ಟ್ ಮಾಡಿಕೊಂಡು ಅಲ್ಲಿ ಇಟ್ಕೊತಾರೆ. ಅದನ್ನೇ ಅಜಿತ್ ಸಿಂಗ್ ಹೇಳ್ತಾರೆ, ನಿಮಗೆ ಇನ್ನೂ ಟ್ರಾವೆಲ್ ಜಾಸ್ತಿ ಮಾಡಬೇಕಾಗುತ್ತಲ್ಲ ಇಂಡಿಯಾ ಕೊಟ್ಟು, ನೀವು ಇದನ್ನ ಪರ್ಮನೆಂಟ್ ಆಗಿ ಯೂಸ್ ಮಾಡಿ ಅಂದ್ಬಿಟ್ಟು ಅದನ್ನು ಕೊಡ್ತಾರೆ. ಟರ್ಬನ್ ಅವರು ಹಾಕಿರೋ ಟರ್ಬನ್, ಅವ್ರು ಬಿಫೋರ್ ಟರ್ಬನ್ ಫೋಟೋ, ಬಿಫೋರ್ ಮೀಟಿಂಗ್ ಅಜಿತ್ ಸಿಂಗ್ ಅಂತ ಒಂದು ಫೋಟೋ ಬರುತ್ತೆ, ಆಫ್ಟರ್ ಮೀಟಿಂಗ್ ಅಜಿತ್ ಸಿಂಗ್ ಬೇರೆ ಥರ ಬರುತ್ತೆ, ವಿತ್ ಟರ್ಬನ್ ಬರುತ್ತೆ. ಆ ಟರ್ಬನ್ ಜೊತೆಗೆ ಅವ್ರು ಒಂದು ರೋಬ್ ಕೊಡ್ತಾರೆ, ಅವ್ರು ಹಾಕಿರ್ತಾರಲ್ಲ ಬ್ರೌನ್ ಕಲರ್, ಅದೇ ಕೊಡ್ತಾರೆ. ಅವ್ರ ಕೊನೆ ತನಕ ಫ್ರೆಂಡ್ಶಿಪ್ ಚೆನ್ನಾಗಿತ್ತು. ಯಾಕೆ ಚೆನ್ನಾಗಿತ್ತು ಅಂದರೆ ಅವ್ರ ಹತ್ರ ವಾಟ್ಸಪ್ ಬರಲಿಲ್ಲ, ಅವ್ರ ಹತ್ರ ಏನಿತ್ತು ನೆಟ್ವರ್ಕ್ ಕಮ್ಯುನಿಕೇಶನ್, ಕೊನೆಯವರೆಗೂ ನೆಟ್ವರ್ಕ್ ಕಮ್ಯುನಿಕೇಶನ್ ಮಾತಾಡಿದ್ರು. ಅಲ್ಲಿಂದ ಹೊರಟು ಅವರು ಫಸ್ಟ್ ಫೋರ್ಸ್ ಮಾಡ್ತಾರೆ, ನಿಮ್ಗೆ ಇಷ್ಟೊಂದು ವಿಷಯ ಹಿಂದೂಯಿಸಂ ಬಗ್ಗೆ ಎಲ್ಲ ಗೊತ್ತಿದೆಯಲ್ಲ, ನೀವು ಯಾಕೆ ಚಿಕಾಗೋ ಕಾನ್ಫರೆನ್ಸ್ ನಡೆದಿಲ್ಲ, ವರ್ಲ್ಡ್ ರಿಲಿಜನ್ಸ್ ಕಾನ್ಫರೆನ್ಸ್, ಅದ್ರಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡಬಾರ್ದು, ನಂಗೆ ಅದು ಇಷ್ಟ ಇಲ್ಲ ಅಂತ ಹೋಗ್ಬಿಡ್ತಾರೆ. ಅಲ್ಲಿಂದ ಹೋದ್ಮೇಲೆ ಕೇರಳ ಹೋಗ್ತಾರೆ. ಕೇರಳದಲ್ಲಿ ಒಬ್ಬರು ತ್ರಿವೇಂದ್ರಂ ರಾಜನ ಮನೆ ಹತ್ರ ಹೋಗ್ತಾರೆ. ಮೀನ್ಸ್ ಟೈಗರ್ ಗೊತ್ತಲ್ಲ, ಭಿಕ್ಷಿಕನ ಡ್ರೆಸ್ಸಲ್ಲಿ ಇರ್ತಾರೆ. ಆ ರಾಜನ ಎರಡನೇ ಮಗ ಹೊರಗಡೆ ಹೋಗ್ಬಿಟ್ಟು ನೋಡ್ತಾನೆ, ಇವರು ಸ್ವಾಮಿ ವಿವೇಕಾನಂದ ಗೇಟಲ್ಲಿ ಇಟ್ಟಿರ್ತಾರೆ. ಹೊರಗಡೆ ಹೋಗಿ ಹೇಳ್ತಾನೆ, ಯಾರೋ ಒಬ್ಬ ಮಹಾರಾಜ ಹೊರಗಡೆ ನಿಂತಿದ್ದಾನೆ. ಮಹಾರಾಜರಿಗೆ ಇವ್ರನ್ನ ನೋಡ್ಬಿಟ್ಟು ಹೇಳ್ತಾನೆ, ಆ ಚಿಕ್ಕ ಹುಡುಗ, ಯಾರೋ ಒಬ್ಬ ಮಹಾರಾಜ ಈಚೆ ನಿಂತ್ಕೊಂಡಿದ್ದಾರೆ. ಇವ್ರದ್ದು ಗತ್ತು, ಇವ್ರದ್ದು ಗಾಂಭೀರ್ಯ ಹೆಂಗಿತ್ತು ಅಂದರೆ ರಾಜನಷ್ಟಿತ್ತು ಸ್ವಾಮಿ ವಿವೇಕಾನಂದ. ಅಲ್ಲಿಂದ ಕನ್ಯಾಕುಮಾರಿಗೆ ಹೊರಡ್ತಾರೆ. ಕನ್ಯಾಕುಮಾರಿಗೆ ಹೊರಟಾಗಲೇ ಸೇತುಪತಿ ಅನ್ನೋರ ಮೀಟ್ ಮಾಡ್ತಾರೆ. ಅವರು ರಾಮನಾಡ್ ಅಂತ ಒಂದು ಪ್ಲೇಸ್ ಇದೆ, ಕಿಂಗ್ಡಮ್, ಅದರದ್ದು ರಾಜ. ಆ ರಾಜನೇ ಕೊನೆಗೆ ತುಂಬಾ ಫೋರ್ಸ್ ಮಾಡ್ತಾರೆ ಇವರು, ಯಾರಿಗೆ ಸ್ವಾಮಿ ವಿವೇಕಾನಂದರಿಗೆ ತುಂಬಾ ಫೋರ್ಸ್ ಮಾಡ್ತಾರೆ, ನೀವು ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ ಅಲ್ಲಿ ಯು ಶುಡ್ ಪಾರ್ಟಿಸಿಪೇಟ್ ಅಂತ. ಆಗ ಒಪ್ಕೊಳ್ಳಲ್ಲ, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ನಾನು ಹೋಗೋದಕ್ಕಾಗಲ್ಲ. ನಾನು ಹೋಗೋದಾದ್ರೆ ನಮ್ಮ ಇಂಡಿಯನ್ಸ್ ಎಲ್ಲ ಸೇರಿಸಿ ನೋಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ. ಬಟ್ ಈ ರಾಜ ಎಲ್ಲ ಅವ್ರವ್ರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ದೇ ಆರ್ ರೆಡಿ ಟು ಸ್ಪೆಂಡ್ ಮನಿ. ಒಬ್ಬೊಬ್ಬರು ಟಿಕೆಟ್ ಕೊಡ್ತಾರೆ, ಒಬ್ಬೊಬ್ಬರು ಒಂದೊಂದಕ್ಕೆ ಫೀಸ್ ಕೊಡ್ತಾರೆ. ಬಟ್ ಹಿ ವಾಂಟ್ಸ್ ಪೀಪಲ್ ಟು ಕಾಂಟ್ರಿಬ್ಯೂಟ್. ಆಮೇಲೆ ಅದು ಆಗಲ್ಲ ಅಂತ ಗೊತ್ತಾಗಿ ಹಿ ಡ್ರಾಪ್ ದಟ್ ಐಡಿಯಾ ಡ್ರಾಪ್ ಮಾಡಿಬಿಟ್ಟು ಅವರು ಕನ್ಯಾಕುಮಾರಿಯಲ್ಲಿ ಬಂಡೆ ನೋಡ್ತಾರೆ. ಆ ಬಂಡೆ ಮೇಲೆ ನಾನು ಕೂತ್ಕೋಬೇಕಂತ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಅಲ್ಲಿ ಬಂಡೆಗೆ ಹೋಗ್ಬೇಕಾದ್ರೆ ಒಂದಷ್ಟು ದೂರ ನೀರಿರುತ್ತೆ, ವೆರಿ ಹಾರ್ಶ್ ವಾಟರ್, ಅಲ್ಲಿ ಹೋಗೋದು ಕಷ್ಟ. ಅದಕ್ಕೆ ಬೋಟ್ ಮ್ಯಾನ್ ಹೇಳ್ತಾರೆ, ನಮಗೆ ಬಿಡಿ ಅಂತ. ಬಟ್ ಅವ್ರ ಬೋಟ್ ಮ್ಯಾನ್ ದುಡ್ಡು ಕೇಳ್ತಾರೆ, ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ಯಾಕಂದ್ರೆ ನಾನು ಸ್ವಾಮಿ ಭಿಕ್ಷುಕ. ಅದಕ್ಕೆ ಅವ್ರ ಬಟ್ಟೆ ಬಿಚ್ಚಾಕಿ ಈ ಸ್ಟಾರ್ಟ್ ಸ್ವಿಮ್ಮಿಂಗ್, ಜಂಪ್ಸ್ ಇನ್ ದ ವಾಟರ್, ಸ್ಟಾರ್ಟ್ ಸ್ವಿಮ್ಮಿಂಗ್. ಆ್ಯಂಡ್ ಆ ಬಂಡೆ ಮೇಲೆ ಕೂತ್ಕೊಂಡು 3 ದಿನ 3 ನೈಟ್ 3 ಡೇ ಮೆಡಿಟೇಷನ್ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಅವ್ರ ಗುರುದೇವ ಹೇಳ್ತಾರೆ, ಯು ಶುಡ್ ಗೋ ಟು ಶಿಕಾಗೋ ಟು ಪಾರ್ಟಿಸಿಪೇಟ್ ಇನ್ ದಟ್ ಪರ್ಟಿಕ್ಯುಲರ್ ಈವೆಂಟ್. ಆ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತ ಗುರುಧ್ವನಿ ಬಂದ್ಮೇಲೆ ಅವ್ರು ನಿರ್ಧಾರ ಮಾಡಿ ಚಿಕಾಗೋ ಹೋಗೋದಕ್ಕೆ ಹೊರಡ್ತಾರೆ. ಈ ಚಿಕಾಗೋ ಅನ್ನೋ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಈವೆಂಟ್ ಇಲ್ಲ ಅಂದರೆ ಇಂಡಿಯನ್ಸ್ ಯಾರಿಗೂ ವಿವೇಕಾನಂದ ಪರಿಚಯ ಆಗ್ತಿರಲಿಲ್ಲ. ಇಂಡಿಯನ್ಸ್ ಯಾರಿಗೂ ಪರಿಚಯ ಆಗ್ತಿರಲಿಲ್ಲ, ಇಂಡಿಯನ್ಸ್ ಮಾತ್ರ ಅಲ್ಲ, ವರ್ಲ್ಡ್ಗೂ ಪರಿಚಯ ಆಗ್ತಿರಲಿಲ್ಲ. ಅಲ್ಲಿಗೆ ಪಯಣ ಸ್ಟಾರ್ಟ್ ಆಯಿತು. ಶಿಪ್ಪಲ್ಲಿ ಹೋಗ್ತಿದ್ದಾರೆ. ಅವಾಗ ಶಿಪ್ ತುಂಬ ದೂರ ಹೋಗಬೇಕು, ಇಲ್ಲಿಂದ ಚೈನಾ ಹೋಗಿ, ಜಪಾನ್ ಹೋಗಿ, ಅಲ್ಲಿಂದ ಚಿಕಾಗೋ ಹೋಗ್ತಾರೆ. ಹೋಗ್ತಿರ್ಬೇಕಾದ್ರೆ ಕೆಲವೊಂದು ವ್ಯಕ್ತಿಗಳನ್ನ ಮೀಟ್ ಮಾಡ್ತೀವಿ ಶಿಪ್ಪಲ್ಲಿ. ಅವ್ರದ್ದು ಇಂಪ್ಯಾಕ್ಟ್ ಒಬ್ಬೊಬ್ಬರ ಮೇಲೆ ಬೀಳುತ್ತೆ. ಹೋಗ್ತಿರ್ಬೇಕಾದ್ರೆ ಚೈನಾದಲ್ಲಿ ಹೋಗ್ಬಂದ್ರಲ್ಲ, ಅಲ್ಲಿ ಶಿಪ್ಪಲ್ಲಿ ಇದುವರೆಗೂ ಮೀಟ್ ಮಾಡಿದಿರೋ ವ್ಯಕ್ತಿನ ಮೀಟ್ ಮಾಡ್ತಾರೆ, ಜಮ್ಶೆಡ್ಜಿ ಟಾಟಾ ಅಂತ. ಹೇಳಿದ್ದೀರಾ? ಜಮ್ಶೆಡ್ಜಿ ಟಾಟಾ ಅನ್ನೋರೆ ಟಾಟಾ ಇಂಡಸ್ಟ್ರಿನ ಶುರು ಮಾಡಿದ್ರು ಇಂಡಿಯಾದಲ್ಲಿ. ಇಸ್ ದಿ ಫೌಂಡರ್ ಆಫ್
ಟಾಟಾ ಗ್ರೂಪ್. ಅವರು ಇಲ್ಲಿಂದ ಮೆಟಲ್ ಓರ್ ಇಂಡಿಯನ್ ಸಾಲಿಂದ ಮೆಟಲ್ ಓರ್ನ ತಗೊಂಡು ಇದರಲ್ಲಿ ಮೆಟಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡೋದಕ್ಕೆ ಇವಾಗ ಟೇಕಿಂಗ್ ಗಾಡಿ. ಇವರಿಬ್ಬರಿಗೆ ಕೇಳ್ತಾರೆ ಎಲ್ಲಿ ತಗೊಂಡು ಹೋಗ್ತಿದ್ರ ಇದನ್ನ? ಜಪಾನ್ ಅಂತ ಹೇಳ್ತಾರೆ. ಜಪಾನ್ ಏನಿಗೆ? ಜಪಾನಲ್ಲಿ ಆ ಸೈಂಟಿಫಿಕ್ ಟೆಕ್ನಾಲಜಿ ಇರೋದು. ಅವರ ಸ್ವಾಮೀಜಿ ಹೇಳ್ತಾರೆ ಯಾಕೆ ನಮ್ಮ ದೇಶದ ಒಂದು ಸೈಂಟಿಫಿಕ್ ಟೆಕ್ನಾಲಜಿ ಸೈನ್ಸ್ಗೆ ರಿಸರ್ಚ್ಗೆ ಬೇಕಾಗಿರುವಂಥ ಒಂದು ವಿಷಯನ ಸೃಷ್ಟಿ ಮಾಡೋದು ನೀವು ಅಂತ ಸೀಡ್ ಒಂದು ಬಿತ್ತನೆ ಮಾಡ್ತಾರೆ ಐಡಿಯಾ. ಇದು ಕೊನೆಗೆ ಹೇಳ್ತೀನಿ ಏನಾಯ್ತು ಸರಿ ಹೇಳ್ಬಿಟ್ಟು ಅವರು ಆಯ್ತು ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಹೊಡ್ತಾರೆ. ಅಲ್ಲಿಂದ ಅವರು ಚಿಕಾಗೋ ರೀಚ್ ಆಗ್ತಾರೆ. ಚಿಕಾಗೋ ರೀಚ್ ಆದ್ಮೇಲೆ ಗೊತ್ತಾಗುತ್ತೆ ಪ್ರಾಬ್ಲಮ್ ಏನು ಅಂದ್ರೆ ಯು ಕೆನಾಟ್ ಸ್ಟೇ ಇನ್ ಚಿಕಾಗೋ ಬಿಕಾಸ್ ಇಟ್ ಇಸ್ ವೆರಿ ಕಾಸ್ಟ್ಲಿ. ಅಲ್ಲಿ ಸ್ಟೇ ಮಾಡೋದು ತುಂಬಾ ಕಾಸ್ಟ್ಲಿ ಇದೆ ಒಂದು ವಿಷಯ. ಎರಡನೇದು ಈವೆಂಟ್ ಇನ್ನೂ ಒಂದು ವಾರ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಚಿಕಾಗೋ ರಿಲೀಜಿಯಸ್ ಕಾನ್ಫರೆನ್ಸ್ ಇದೆಯಲ್ಲ ಅದು ಒಂದು ವಾರ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಬರೋದು. ಅಲ್ಲಿ ತನಕ ಇರೋದಕ್ಕೆ ದುಡ್ಡಿಲ್ಲ. ಅವಾಗ ಆ ರೈಲ್ವೆ ಸ್ಟೇಷನ್ ಯಾರೋ ಒಬ್ಬರು ಮೀಟ್ ಮಾಡ್ತಾರೆ. ಕೇಟ್ ಸ್ಯಾನ್ಬರ್ನ್ ಅಂತ ಒಬ್ಬ ಲೇಡಿ. ಆ ಲೇಡಿ ಶೀಸ್ ಆಥರ್ ನಾಟಕ ಅವ್ರನ್ನ ಮೀಟ್ ಮಾಡಿದಾಗ ಅವರು ನಾಟಕಗಳು ಜಾಸ್ತಿ ನೋಡ್ತಾರಲ್ಲ, ಇವನ್ನ ನೋಡಿದ ತಕ್ಷಣ ವಿವೇಕಾನಂದ ನೋಡಿದ ತಕ್ಷಣ ನಾಟಕದಲ್ಲಿ ಬರೋ ಹೀರೋ ತರ ಕಾಣ್ತಿರ್ತಾರೆ ಅವ್ರಿಗೆ, ಹೀರೋ. ಅದಕ್ಕೆ ಅವ್ರಿಗೆ ಕಾರ್ಡ್ ಕೊಟ್ಟಿರ್ತಾರೆ. ಕ್ಯಾಟ್ ಸ್ಯಾನ್ಬರ್ನ್ ಅವರು ಕಾರ್ಡ್ ಕೊಟ್ಬಿಟ್ಟು ನಿಮ್ಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ನಮ್ಮ ಮನೆಗೆ ಬಂದು ನನಗೆ ಟೆಲಿಗ್ರಾಮ್ ಮಾಡಿ ಅಂತ ಹೇಳಿದ್ರು. ಇವ್ರಿಗೆ ಒಂದು ವಾರ ಡಿಲೇ ಆಯ್ತಲ್ಲ, ಒಂದು ವಾರ ಊಟಕ್ಕೆ ಖರ್ಚಿಲ್ಲ, ಅದಕ್ಕೆ ಅವ್ರಿಗೆ ಟೆಲಿಗ್ರಾಮ್ ಹಾಕ್ತಾರೆ. ಟೆಲಿಗ್ರಾಮ್ ಹಾಕಿ ಅವ್ರ ಫ್ರೆಂಡ್ ಒಬ್ರು ಇರ್ತಾರೆ ತಮಿಳ್ನಾಡಲ್ಲಿ, ಆಲಸಿಂಗ ಪೆರುಮಾಳ ಅಂತ. ಅವ್ರಿಗೆ ಈ ವಿಷಯ ಮುಟ್ಟಿರ್ತಾರೆ, ನನಗೆ ಇಷ್ಟು ಕಷ್ಟ ಆಗಿದೆ ಇಲ್ಲಿ, ನಾನು ಇವ್ರ ಮನೆ ಉಳ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಉಳ್ಕೊಂತಾರೆ. ಆ ಕ್ಯಾಟ್ ಸ್ಯಾನ್ಬರ್ನ್ ಅನ್ನೋವ್ರ ಮನೇಲಿ ಉಳ್ಕೊಂಡಾದ್ರೆ ಇವ್ರಿಗೆ ಚಿಕಾಗೋ ಕಾನ್ಫರೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹತೆನೇ ಇಲ್ಲ ಅನ್ನೋದು ಕನ್ಫರ್ಮ್ ಆಗೋದು. ಈಗ ನನಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಕನ್ಫರ್ಮ್ ಆಗ್ಬಿಟ್ಟಿದೆ. ಯಾಕೆಂದ್ರೆ ಪ್ರೋಗ್ರಾಮ್ ಲಿಸ್ಟಲ್ಲಿ ನನ್ನ ಹೆಸರು ಹಾಕ್ಬಿಟ್ಟಿದೆ. ಪ್ರೋಗ್ರಾಮ್ ಲಿಸ್ಟಲ್ಲಿ ನನ್ನ ಹೆಸರಿದೆ, ನಾನು ಇಲ್ಲಿ ಮಾತಾಡಬೇಕು ಅಂತ. ಆಮೇಲೆ ಇಲ್ಲಿ ಮಾತಾಡೋದಕ್ಕೆ ಕೆಲವೊಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅಂತ ಇರಬೇಕಲ್ಲ, ಆ ಥರ ಯಾರಾದ್ರೂ ಪರ್ಮಿಷನ್ ಕೊಟ್ಟಿರ್ಬೇಕು ಅಂತ ಇರುತ್ತೆ. ಬೋನಫೈಡ್ ಸರ್ಟಿಫಿಕೇಟ್ ಅಂತ ಇರುತ್ತಲ್ಲ ಅದಿರಬೇಕು. ಅದಿಲ್ಲ ಅಂದ ತಕ್ಷಣ ಇವರಿಗೆ ಶಾಕ್ ಆಗುತ್ತೆ. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ಬಟ್ ಐ ನಾಟ್ ಸ್ಪೀಕ್ ಅಬೌಟ್ ಮೈ ರಿಲಿಜನ್, ಅಬೌಟ್ ಮೈ ಕಂಟ್ರಿ ಹಿಯರ್ ಅಂದರೆ ಬೇಜಾರಾಗುತ್ತಲ್ಲ. ಅಲ್ಲಿ ಆ ಕ್ಯಾಟ್ ಸ್ಯಾನ್ಬರ್ನ್ ಅನ್ನೋರು ಹೆಲ್ಪ್ ಮಾಡ್ತಾರೆ. ಆ ಕ್ಯಾಟ್ ಸ್ಯಾನ್ಬರ್ನ್ ಏನು ಮಾಡ್ತಾರೆ ಅಂದರೆ ಅವ್ರ ಮನೇಲಿ ಅವ್ರಿಗೆ ಗೊತ್ತಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರೆಸಿ ಅವ್ರ ಮುಂದೆ ಮಾತಾಡ್ತಾರೆ. ಇವ್ರು ಇಂಡಿಯಾದ ಯಾರೊಬ್ರು ಬಂದಿದ್ದಾರೆ, ತುಂಬ ಇಂಟೆಲಿಜೆಂಟ್ ಇದ್ದಾರೆ, ಹಿ ಹ್ಯಾಸ್ ಆನ್ಸರ್ಸ್ ಫಾರ್ ಆಲ್ ದಿ ಕ್ವೆಶನ್ಸ್, ಪ್ಲೀಸ್ ಲಿಸನ್ ಟು ಹಿಮ್ ಅಂತ ಅವ್ರನ್ನ ಮಾತಾಡ್ತಾರೆ. ಆ ಮಾತಾಡ್ಸೋ ಟೈಮಲ್ಲಿ ಗೆಸ್ಟ್ ಬರ್ತಾರಲ್ಲ, ಆ ಗೆಸ್ಟ್ಗಳಲ್ಲಿ ಒಬ್ಬರು ಜಾನ್ ರೈಟ್ ಅಂತ, ಪ್ರೊಫೆಸರ್ ಇನ್ ಹಾರ್ವರ್ಡ್ ಯೂನಿವರ್ಸಿಟಿ. ಅವರು ಇವ್ರ ಮಾತನ್ನ ಕೇಳಿದ್ಮೇಲೆ ಒಂದು ಲೈನ್ ಹೇಳ್ತಾರೆ, ಐ ಹ್ಯಾವ್ ಮೆಟ್ ದಿ ವೆಲ್ ರೆಡ್ ಪರ್ಸನ್ ಆಲ್ ಪುಟ್ ಟುಗೆದರ್. ಇದುವರೆಗೂ ಜಗತ್ತಿನಲ್ಲಿ ಯಾರು ಓದಿದ್ದೀನಿ ಅಂತ ಹೇಳ್ಕೊಂಡಿದಾರಲ್ಲ, ಅವ್ರನ್ನೆಲ್ಲ ಸೇರಿಸಿದ್ರೆ ಒಬ್ಬರ ವ್ಯಕ್ತಿಯಲ್ಲಿ ನಾನು ಇಲ್ಲಿ ಕಂಡಿದ್ದೀನಿ ಅಂದ್ಕೊಂಡು ಅವ್ರ ಮಾತನ್ನ ಕೇಳಿ ಅವ್ರು ಸಜೆಸ್ಟ್ ಮಾಡ್ತಾರೆ, ನೀವು ಯಾಕೆ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅವಾಗ ವಿವೇಕಾನಂದ ಹೇಳ್ತಾರೆ, ನಾನು ಅದಕ್ಕೋಸ್ಕರನೇ ಬಂದೆ, ಬಟ್ ಐ ಡೋಂಟ್ ಹ್ಯಾವ್ ಬೋನಫೈಡ್ ಸರ್ಟಿಫಿಕೇಟ್, ಅದಕ್ಕೆ ನನಗೆ ಪರ್ಮಿಷನ್ ಇಲ್ಲ. ನಿಮಗೆ ಪರ್ಮಿಷನ್ ಕೇಳಿಲ್ಲ, ಸೂರ್ಯನಿಗೆ ಪರ್ಮಿಷನ್ ಬೇಕಾ ಹೊಡೆಯೋದಕ್ಕೆ ಅಂತ ಇವ್ರು ಬರ್ಕೊಡ್ತಾರೆ. ಪ್ಲೀಸ್ ಲಿಸನ್ ಟು ಹಿಸ್ ಟಾಕ್ ಅಂತ ಪರ್ಮಿಷನ್ ಕೊಟ್ಟು ಕಳಿಸ್ತಾರೆ. ಇವರು ವಿವೇಕಾನಂದ ಸ್ವಲ್ಪ ವಿಟ್ ಅಂಡ್ ವಿಸ್ಡಮ್ ಅಂತ ಹೇಳ್ತಾರೆ. ವಿಟ್ ಅಂದ್ರೆ ಸ್ವಲ್ಪ ಶಾರ್ಪ್ ಆಗಿ ಹೊಡಿತಾರೆ ಮಾತುಗಳು. ಈ ಟ್ರೈನಲ್ಲಿ ಒಂದು ಕಾನ್ಸೆಪ್ಟ್ ಆಗುತ್ತೆ. ಟ್ರೈನಲ್ಲಿ ಅವರು ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಇಬ್ಬರು ಲೇಡೀಸ್ ಕೈಯಲ್ಲಿ ವಾಚ್ ಇದೆ, ಯಾರ ಕೈಯಲ್ಲಿ? ವಿವೇಕಾನಂದ ಕೈಯಲ್ಲಿ. ಬಟ್ಟೆ ಬೇರೆ ಕಡೆ ವಾಚ್ ಕಾಸ್ಟ್ಲಿ ಇದೆ, ಸ್ಯಾನ್ಬರ್ನ್ ವಾಚ್. ಇಷ್ಟೊಂದು ಕಾಸ್ಟ್ಲಿ ವಾಚ್ ಕಟ್ಕೊಂಡಿದ್ದಾನೆ, ಅದನ್ನ ಈಗ ಕಿತ್ಕೊಳ್ಳೋಣ ಅಂತ ಆ ಲೇಡೀಸ್ ಏನು ಮಾಡಿದ್ರು, ಇಬ್ರು ಆ ವಾಚ್ ನಮ್ಗೆ ಕೊಟ್ಬಿಡು, ಇಲ್ಲಾಂದ್ರೆ ನೀನು ನಮ್ಮ ಹತ್ರ ಮಿಸ್ಬಿಹೇವ್ ಮಾಡಿದೆ ಅಂತ ಪೊಲೀಸ್ ಕಂಪ್ಲೇಂಟ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ?
ಅದಕ್ಕೆ ಇವ್ರೇನ್ ಮಾಡ್ತಾರೆ, ಇವರು ಡಮ್ ಗೂಗ ಬರೀ ಆಕ್ಷನ್ಸ್ ಅಲ್ಲಿ ಹೇಳ್ತಾ ಇರ್ತಾರೆ, ಆಕ್ಷನ್ಸ್ ಅಲ್ಲಿ ಹೇಳ್ತಾರೆ, ಮಾತಾಡಲ್ಲ. ಅದಕ್ಕೆ ಆ ಲೇಡೀಸ್ ಕನ್ಫ್ಯೂಸ್ ಆಗಿ ಏನ್ ಮಾಡ್ತಾರೆ, ನಿಮ್ಗೆ ಅರ್ಥ ಆಗ್ತಿಲ್ವಾ? ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಬರ್ಬಿಟ್ಟು ಕೊಡಿ, ನಾನು ಅವ್ರು ಅದಕ್ಕೆ ಬರ್ಬಿಟ್ಟು ಕೊಡ್ತಾರೆ, ಬರ್ಬಿಟ್ಟು ಈಗ ಕೊಡ್ತಾ ಇದ್ದೀನಿ ಓದು ಅಂತ ಬರ್ಬಿಟ್ಟು ಅವರು ಅದೇ ಏನ್ ಹೇಳಿದ್ರೆ ಅದನ್ನ ಬರ್ಬಿಟ್ಟು ಕೊಡ್ತಾರೆ. ಅವಾಗ ಬಾಯಿ ತೆಗೆದು ಹೇಳ್ತಾರೆ, ಈಗ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ. ಅಷ್ಟೇ ಇಂಟೆಲಿಜೆಂಟ್ ಇದ್ರು ಅಂತ. ಇನ್ನೊಂದು ವಿಷಯ ಆಗುತ್ತೆ, ಅದೇ ತರ ಕಾನ್ಫರೆನ್ಸ್ ಅಲ್ಲಿ ಮಾಡಿ ತಗೊಂಡಾಗ ನಮ್ಮ ಮನೆ ಗೆಸ್ಟ್ ಎಲ್ಲ ಬಂದ್ಬಿಟ್ಟು ಆ ಗೆಸ್ಟ್ ಅಲ್ಲಿ ಯಾರೋ ಒಬ್ಬ ಲೇಡಿ ಏನ್ ಹೇಳ್ತಾರೆ ಅಂದ್ರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ಜೆಂಟಲ್ಮೆನ್ ತರ ಕಾಣುತ್ತೀರ ನೀವು ಅಂತ. ಸ್ವಲ್ಪ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ರೆ ನೀವು ಲುಕ್ ಲೈಕ್ ಅ ಜೆಂಟಲ್ಮೆನ್ ಅಂತ ಹೇಳ್ತಾರೆ. ಅದಕ್ಕೆ ವಿವೇಕಾನಂದ ಹೇಳ್ತಾರೆ, ಇನ್ ಯೋರ್ ಕಂಟ್ರಿ ಟೈಲರ್ಸ್ ವಿಲ್ ಮೇಕ್ ಜೆಂಟಲ್ಮೆನ್, ಬಟ್ ಇನ್ ಮೈ ಕಂಟ್ರಿ ಕ್ಯಾರೆಕ್ಟರ್ ಮೇಕ್ಸ್ ಜೆಂಟಲ್ಮೆನ್. ಅಷ್ಟೇ ಆದ್ರೆ ಹಲವಾರು ಘಟನೆಗಳು ನಡೆಯುತ್ತೆ. ಈಗ ಜಾಬ್ ರೈಟ್ ಮೀಟ್ ಮಾಡಿದ್ರು, ಅವರು ಅವ್ರಿಗೆ ಸಕ್ಸಸ್ ಆದ್ರು, ಹೋಗ್ತಾರೆ. ಈಗ ಪ್ರಾಬ್ಲಮ್ ವಿವೇಕಾನಂದ ಅವ್ರಿಗೆ ಏನು ಅಂದ್ರೆ, ಏನಿರ್ಬೋದು ಹೇಳಿ ದೊಡ್ಡ ಪ್ರಾಬ್ಲಮ್ ಈಗ ವಿವೇಕಾನಂದ ಅವ್ರಿಗೆ ವರ್ಲ್ಡ್ ಅಲ್ಲಿ ಇರೋದ ದೊಡ್ಡ ಪ್ರಾಬ್ಲಮ್ ಯಾವುದು ಅಂದ್ರೆ ಸ್ಟೇಜ್ ಫಿಯರ್. ಅವ್ರು ಇದುವರೆಗೂ ಇಡೀ ಭಾರತ ಸುತ್ತಿದ್ದಾರೆ, ಬಟ್ ಹಿ ಹ್ಯಾಸ್ ನೆವರ್ ಸ್ಪೋಕನ್ ಆನ್ ಸ್ಟೇಜ್ ಮೇಲೆ ಇಟ್ಕೊಂಡು ಮಾತಾಡಿಲ್ಲ. ಅದು ಅವ್ರಿಗೆ ಭಯ. ಅದಕ್ಕೆ ಅವ್ರ ಚಾನ್ಸ್ ಬಂದಾಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ ನೆಕ್ಸ್ಟ್ ಹೇಳಿ ಅಂತ ಹೇಳ್ತಾರೆ. ನಾವು ಅದೇ ಮಾಡ್ತೀವಲ್ಲ ಮೆಜಾರಿಟಿ, ಅದೇ ತರ ಅವರು ಮಾಡ್ತಾರೆ. 2 ಚಾನ್ಸ್ ಆಗುತ್ತೆ ಮಾತಾಡೋಣ, 3ನೇ ಚಾನ್ಸ್ಗೆ ಮಾತಾಡಲೇಬೇಕು ಅಂತ ಡಿಸೈಡ್ ಮಾಡಿ ಫುಲ್ಲು ಶಿವರಿಂಗ್ ನಡಕ ಎದ್ದು ಸ್ಟೇಜ್ ಮೇಲೆ ಬರ್ತಾರೆ. ಸ್ಟೇಜ್ ಮೇಲೆ ಎಲ್ಲಾ ರಿಲಿಜಿಯಸ್ ಪೀಪಲ್ ಇದ್ದಾರೆ, ಎಲ್ಲಾ ರಿಲಿಜಿಯನ್ ಘಟಾನುಘಟಿಗಳಿದ್ದಾರೆ, ಅವರೆಲ್ಲ ವಿರುದ್ಧ ಮಾತಾಡ್ತಾರೆ. ನಮ್ಮವರು ಇದ್ರು ಅಲ್ಲಿ, ವಿವೇಕಾನಂದರು ವೇಷ ಹಾಕೊಂಡ್ಬಂದ್ರೆ ಖಡ ಅಂತ ಹೇಳಿದ್ರಲ್ಲಿ ಸುಳ್ಳು ಹೇಳೋದು ಬಂದಿದ್ದಾರೆ ಅಂತಲೂ ಪ್ರಚಾರ ಮಾಡಿದ್ರು. ಇವನ್ನೆಲ್ಲ ತಳ್ಳಿ ಈ ಶುಡ್ ಮೇನ್ ದಿ ಆರ್ಗ್ಯುಮೆಂಟ್ ಅಂತ ಬಂದಾಗ ಏನಂತ ಹೇಳೋದು, ಏನ್ ಮಾಡೋದು ಅಂತ ಫುಲ್ ಕನ್ಫ್ಯೂಷನ್ ಅಲ್ಲಿ ಅವರು ಫಸ್ಟ್ ವರ್ಡ್ he starts with that one 5-letter line, sisters and brothers of America ಅಂತ ಹೇಳ್ತಾರೆ. ಆ ಕ್ಷಣ 2 minutes ಬರೀ ಚಪ್ಪಳನೆ, 1 ಲೈನ್ ಆದ್ಮೇಲೆ 2 ನಿಮಿಷ ಬರೀ ಚಪ್ಪಳ, ಎಲ್ಲ ಇದ್ಕೊಂಡು ಚಪ್ಪಳ. ಈಗ ಎಷ್ಟೋ ಜನಕ್ಕೆ ಬರೀ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂದ ತಕ್ಷಣ ಅದೇನು ಅಷ್ಟು ದೊಡ್ಡಿಲ್ಲ ಅಂತ ಅನ್ನಿಸ್ಬೋದು. ಬಟ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಆಮೇಲೆ ವೆಸ್ಟರ್ನ್ ಸೊಸೈಟಿಯಲ್ಲಿ ಏನಂದ್ರೆ ಬೇರೆಯವ್ರನ್ನ ನಾವು ಸಿಸ್ಟರ್ ಬ್ರದರ್ ಅಂತ ನೋಡಲ್ಲ. ದೇ ಸಿ ಯು ಆಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ದೇ ನೆವರ್ ಸಿ ಯು ಆಸ್ ರಿಲೇಷನ್ ಬಾಂಡ್. ಈಗ ಇದು ಇವ್ರು ಯಾಕೆ ನೋಡಿದ್ರು ಅಂದ್ರೆ ಪ್ರಾಬಬಲಿ ಇವ್ರಿಗೆ ಆ ಕಾನ್ಸೆಪ್ಟ್ ಇತ್ತು ಮೈಂಡಲ್ಲಿ, ಯಾವುದೋ ಸೈಂಟಿಫಿಕ್ ಕಾನ್ಸೆಪ್ಟ್ ಇದೆಯಲ್ಲ, ನಾವೆಲ್ಲ ಒಂದ್ರಿಂದಲೇ ಬಂದಿರೋದು, ರೈಟ್? ವಿ ಆರ್ ಆಲ್ ಕಮಿಂಗ್ ಫ್ರಮ್ ಒನ್ ಸೀಡ್, ವಿ ಆರ್ ಆಲ್ ಲೀವ್ಸ್ ಆಫ್ ದಿ ಸೇಮ್ ಟ್ರೀ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ ಆ ಕಾನ್ಸೆಪ್ಟ್ ಹೇಳಿದ್ರು. ಅದಾದ್ಮೇಲೆ ಅವ್ರು ಎಷ್ಟೊತ್ತು ಮಾತಾಡಿದ್ರು ಅಂದ್ರೆ ಒಟ್ಟಿ ಒಂದು 3-4 ನಿಮಿಷ ಮಾತಾಡಿದ್ರು ಆ ಮೀಟಿಂಗ್. ಆ 3-4 ನಿಮಿಷ ಮಾತು ಹೇಗಿತ್ತು ಅಂದ್ರೆ, ನೆಕ್ಸ್ಟ್ 3 ವರ್ಷ ಅವ್ರನ್ನ ಇಂಡಿಯಾಗೆ ಕಳಿಸೋದಕ್ಕೆ ಟೈಮೇ ಬರಲಿಲ್ಲ. He was so busy talking. 3 ನಿಮಿಷ ಮಾತಿಗೆ ಅಲ್ಲಿ ಎಷ್ಟು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗ್ಬಿಡ್ತು ಅಂದ್ರೆ 3 ವರ್ಷ 1897 ತನಕ ಅವ್ರು ವಾಪಸ್ ಬರೋದಕ್ಕೆ ಟೈಮೇ ಸಿಗಲಿಲ್ಲ. ಅಲ್ಲೇ ಸುತ್ತಿ ಅಲ್ಲೇ ಮಾತಾಡಿ. ಬಟ್ ಇಲ್ಲಿ ಪರ್ಪಸ್ ಅವ್ರು ಯಾಕೆ ಅದು ಮಾತಾಡಿದ್ರು, ಏನ್ ಮಾತಾಡಿದ್ರು, ಯಾಕೆ ಅವ್ರಿಗೆ ಅಲ್ಲೇ ಇದ್ರು ಅಂದ್ರೆ, ಅಲ್ಲಿ ಸ್ವಲ್ಪ ಫಂಡ್ ಸಿಗುತ್ತೆ. ಆ ಫಂಡ್ ಸಿಕ್ಕರೆ ಇಂಡಿಯಾ ತಂದು ಇಲ್ಲಿರೋ ಬಡವರಿಗೆ ಹೆಲ್ಪ್ ಮಾಡ್ಬೋದು ಅನ್ನೋದು ಒಂದೇ ಗುರಿ. ಅವ್ರದ್ದು ಬಿಸ್ನೆಸ್ ಫೇಮಸ್ ಆಗಬೇಕು ಅದಕ್ಕೋಸ್ಕರ ಎಲ್ಲೂ ಹೋಗಿಲ್ಲ, ಅವ್ರು ಫೇಮಸ್ ಆಗಬೇಕು ಅಂತ ಹೋಗಿಲ್ಲ, ಅವ್ರ ಇಮೇಜ್ ಜಾಸ್ತಿ ಮಾಡಬೇಕು ಅಂತ ಹೋಗಿಲ್ಲ. ಓಕೆನಾ? ಆ ದಿನ ಫುಲ್ ಫೇಮಸ್ ಆದ್ರಲ್ಲ, ಸಕ್ಸಸ್ ಆದ್ರಲ್ಲ, ಫುಲ್ ಖುಷಿ ಆಯ್ತಲ್ಲ, ಅವತ್ತು ಅವ್ರಿಗೆ ರೂಮ್ ಅಲೌಟ್ ಆಗಿರುತ್ತೆ, ಲಕ್ಸುರಿಯಸ್ ರೂಮ್. ಇನ್ ರೂಮ್ ಎವ್ರಿ ಕಂಫರ್ಟ್ ಇಸ್ ಅವೈಲಬಲ್. ಆ ರೂಮಲ್ಲಿ ಅವತ್ತು ವರ್ಲ್ಡ್ ಅಲ್ಲಿ ತುಂಬಾ ಹ್ಯಾಪಿಯೆಸ್ಟ್ ಪರ್ಸನ್ ಯಾರು ಅಂದ್ರೆ ಅವತ್ತು
ಅವರೇ ಅಷ್ಟು ಹೈ ಲೆವೆಲ್ ಸ್ಟೇಟಸ್ ರೆಸ್ಪಾನ್ಸ್ ಸಿಕ್ಕಿದೆ. ಬಟ್ ಅವತ್ತು ಹಿ ವಾಸ್ ನಾಟ್ ಎಂಜಾಯಿಂಗ್ ದಟ್. ಹಿ ವಾಸ್ ಲೈಂಗ್ ಆನ್ ಹಿಸ್ ಫ್ಲೋರ್ ಅಂಡ್ ಕ್ರೈಂಗ್. ಆ ರೂಮ್ ವೇಟ್ ಹೋಗ್ಬಿಟ್ಟು ಕೇಳ್ತಾರೆ, ಅಲ್ಲಿ ಅಷ್ಟು ಲಕ್ಸುರಿ ಬೇಟ್ ಇದೆ, ಅದ್ರ ಮೇಲೆ ಮಲ್ಕೊಳ್ಳೋದು ಬಿಟ್ಟು ಯಾಕೆ ನೆಲದ ಮೇಲೆ ಮಲ್ಕೊಂಡಿದ್ದಾರೆ ಅಂದ್ರೆ ಅವಾಗ ಹೇಳ್ತಾರೆ, ನನ್ನ ದೇಶದಲ್ಲಿ ಎಷ್ಟೊಂದು ಜನಕ್ಕೆ ಇದು ಇಲ್ಲ, ನನ್ನ ದೇಶದಲ್ಲಿ ಎಷ್ಟೊಂದು ಜನ ಇಷ್ಟೊತ್ತಿಗೆ ಊಟನೇ ಸಿಕ್ಕಿರಲ್ಲ, ದೇ ಆರ್ ಆಲ್ ಇನ್ ಟೀಯರ್ಸ್. ಅವರು ನಾನು ಹೆಂಗೆ ಹೆಲ್ಪ್ ಮಾಡಲಿಲ್ಲ, ಅದು ನೆನೆಸ್ಕೊಂಡ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಹೇಳಿದ್ರು. ದೆನ್ ಸೊ ಅದಕ್ಕೆ ನೆಕ್ಸ್ಟ್ ಡೇ ಇಡೀ USA ಎಲ್ಲ ನ್ಯೂಸ್ ಪೇಪರ್ ಇವ್ರ ಬಗ್ಗೆನೇ ಫೋಟೋ ಇದೆ, ಇವ್ರ ಬಗ್ಗೆನೇ ನ್ಯೂಸ್ ಇದೆ. ಯಾರು? ಸ್ವಾಮಿ ವಿವೇಕಾನಂದರ ಬಗ್ಗೆ. ಎಲ್ರಿಗೂ ಇವ್ರನ್ನ ಹೋಗಿ ನೋಡ್ಬೇಕು, ಮೀಟ್ ಮಾಡಬೇಕು ಅಂತ ಆಸೆ. ಅದೇ ಟೈಮಲ್ಲಿ ಜಾನ್ ಡಿ ರಾಕ್ಫೆಲ್ಲರ್ ಅಂತ ಒಬ್ಬ ರಿಚೆಸ್ಟ್ ಮ್ಯಾನ್ ಇನ್ USA, ರಿಚೆಸ್ಟ್ ಮ್ಯಾನ್ ಇಂಡಸ್ಟ್ರಿ, ಫಸ್ಟ್ ರಿಚೆಸ್ಟ್ ಮ್ಯಾನ್ ಅಂತ ಅವರ ಹೆಸರು ಬರೋದು. ಅವ್ರು ಹೆಂಗೆ ರಿಚ್ ಆದ್ರು ಅಂದ್ರೆ ಹಿ ಸೋಲ್ಡ್ ಕೆರೋಸಿನ್. ಕೆರೋಸಿನ್ ಗೊತ್ತಲ್ಲ, ಆ ಕೆರೋಸಿನ್ ಮಾರಿ ಮೋನೋಪೊಲಿ ಸೃಷ್ಟಿಯಾಗಿ ಹಿ ವಾಸ್ ದ ರಿಚೆಸ್ಟ್ ಪರ್ಸನ್. ಯಾರಿಗೆ US ಅಲ್ಲಿ ಸಿಮೆಂಟ್ ಬೇಕು ಅಂದ್ರೆ ಇಟ್ ಶುಡ್ ಬಿ ಫ್ರಮ್ ಜಾನ್ ಡಿ ರಾಕ್ಫೆಲ್ಲರ್. ಅಷ್ಟು ದುಡ್ಡು ಇದ್ದಾರಲ್ಲ. ಅವ್ರು ಹೋಗ್ತಾರೆ ಯಾರ ಮನೆಗೆ? ಕ್ಯಾಟ್ ಸ್ಯಾಂಬರ್ ಮನೆಗೆ. ಅವ್ರ ಮನೆಗೆ ಹೋಗ್ಕೊಂಡಿರ್ತಾರೆ, ವಿವೇಕಾನಂದ ಮೀಟ್ ಮಾಡಕ್ಕೆ ಹೋಗ್ತಾರೆ. ವಿವೇಕಾನಂದ ರೀಡಿಂಗ್ ತಲೆ ಎತ್ತು ನೋಡೋಣ, ನಾನು ಎಷ್ಟು ರಿಚ್ ಮ್ಯಾನ್ ಗೊತ್ತಾ, ನಾನು ಬಂದಿದ್ದೀನಿ ನನ್ನನ್ನೇ ನೋಡೋದ್ರ ತಲೆ ಎತ್ತಲ್ವ ಅಂತ ಕೇಳ್ತಾರೆ. ನೀವು ರಿಚ್ ಆಗಿದ್ರೆ ನನಗೇನಾಗಬೇಕು? ಯುವರ್ ರಿಚ್ನೆಸ್ ವಿಲ್ ಒನ್ಲಿ ಟೆಲ್ ಯುವರ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಇದರಲ್ಲಿ ಚಾರಿಟಿ ಕಾಲಮ್ ಇಲ್ವಲ್ಲ, ಸಮಾಜಕ್ಕೆ ಏನು ಮಾಡಿದೆ ಅಂತ ಏನೂ ಇಲ್ಲ. ಅದಕ್ಕೆ ಅವರು ಬೇಗ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಒಂದು ವಾರ ಆದಮೇಲೆ ಒಂದು ಲೆಟರ್ ತರ್ತಾರೆ, ಯಾರೋ ಜಾನ್ ಡಿ ರಾಕ್ಫೆಲ್ಲರ್ ಒಂದು ಲೆಟರ್ ತಂದು ಬಿಸಾಕ್ತಾರೆ ಯಾರ ಟೇಬಲ್ ಮೇಲೆ, ವಿವೇಕಾನಂದ ಟೇಬಲ್ ಮೇಲೆ. ಅದರಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಒಂದು ಲಾರ್ಜ್ ಅಮೌಂಟ್ ಚಾರಿಟಿಗೆ ಜಾನ್ ಡಿ ರಾಕ್ಫೆಲ್ಲರ್ ಕೊಟ್ಟಿದ್ದಾರೆ ಅಂತ ಬರುತ್ತೆ. ಇವಾಗ ಖುಷಿ ಪಡ್ತೀರಪ್ಪ ಅಂತ ವಿವೇಕಾನಂದರನ್ನ ಕೇಳಿದಾಗ ಜಾನ್ ಡಿ ರಾಕ್ಫೆಲ್ಲರ್ ಹೇಳ್ತಾರೆ, ನಾವು ಯು ಶುಡ್ ಥ್ಯಾಂಕ್ ಮೀ, ಐ ಹ್ಯಾವ್ ಗಿವನ್ ಸೊ ಮಚ್ ಮನಿ ಟು ಸೊಸೈಟಿ ಅಂತಲ್ಲ. ಅವಾಗ ವಿವೇಕಾನಂದ ಹೇಳ್ತಾರೆ, ನಾನು ಥ್ಯಾಂಕ್ಸ್ ಹೇಳೋದು, ನೀ ನನಗೆ ಥ್ಯಾಂಕ್ಸ್ ಹೇಳಬೇಕು. ನೌ ಯು ಆರ್ ಸರ್ವಿಂಗ್ ಯುವರ್ ಪರ್ಪಸ್. ದೇವರು ನಿಮಗೆ ಅಷ್ಟು ದುಡ್ಡು ಕೊಟ್ಟಿದ್ದು ಜನಕ್ಕೆ ಸೇವೆ ಮಾಡಿ ಅಂತ ನಿಮಗೆ ಕೀ ಕೊಟ್ಟಿರೋದಷ್ಟೇ, ಇದು ಯು ಶುಡ್ ಯೂಸ್. ಆ ಥರ ಹುಡ್ಕೊಂಡು ಜಾನ್ ಡಿ ರಾಕ್ಫೆಲ್ಲರ್ ಫೌಂಡೇಶನ್. ಸೊ ಅವ್ರದ್ದು ಇಂಪ್ಯಾಕ್ಟ್ ಆಯಿತು. ಸೈನ್ಸ್ ಅಂತ ಬಂದಾಗ ಸೈನ್ಸ್ ಇಂಪ್ಯಾಕ್ಟ್ ಆಯಿತು. ನಿಕೋಲಾ ಟೆಸ್ಲಾ ಅಂತ ಸೈಂಟಿಸ್ಟ್, ವರ್ಲ್ಡ್ಸ್ ಫಾರ್ಗಾಟನ್ ಸೈಂಟಿಸ್ಟ್ ಅಂತಲೇ ಹೇಳ್ಬೋದು. ಇವತ್ತು ನೀವೇನಾದ್ರೂ ಈ ಎಲೆಕ್ಟ್ರಿಸಿಟಿ ನೋಡ್ತೀರಾ, ಇಟ್ ಇಸ್ ಬಿಕಾಸ್ ಆಫ್ ಆಲ್ಟರ್ನೇಟ್ ಕರೆಂಟ್ ಹೋಗ್ಬಿಟ್ಟು ಅವ್ರು ಕಂಡಿದೆ. ಯಾರೋ ನಿಕೋಲಾ ಟೆಸ್ಲಾ. ಅವ್ರಿಗೂ ವಿವೇಕಾನಂದರಿಗೂ ಸ್ವಲ್ಪ ಫ್ರೆಂಡ್ಶಿಪ್ ಬೆಳೆಯುತ್ತೆ. ಯಾವ ವಿಷಯದಲ್ಲಿ ಅಂದರೆ ಇದು ಸೈನ್ಸ್ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ ನಾವು ಅನ್ಕೋಬಿಟ್ಟಿದ್ದೀವಿ. ಬಟ್ ಅದು ಸ್ಪಿರಿಚುವಲಿಸಮ್ ಇದೆ, ಹಿಂಗೆ ಅಂದರೆ ಅದು ಎರಡೂ ಇದೆ ಅಂತ ಅಲ್ಲ. ಅದರಲ್ಲಿ ಮ್ಯಾಟರ್ ಎನರ್ಜಿ ಅಂತ ಬರುತ್ತೆ. ಮ್ಯಾಟರ್ ಎನರ್ಜಿ, ಈ ಮ್ಯಾಟರ್ ಎನರ್ಜಿ ಬಗ್ಗೆ ಜಾಸ್ತಿ ಡಿಸ್ಕಷನ್ಸ್ ನಿಕೋಲಾ ಟೆಸ್ಲಾ ವಿವೇಕಾನಂದ ಹತ್ರ ಮಾತಾಡ್ತಾ ನಾನು ಇದನ್ನ ಸಾಲ್ವ್ ಮಾಡ್ತೀನಿ, ಇದು ಒಂದೇನ ಅಥವಾ ಬೇರೆನ ಅಂತ ನಾನು ಸಾಲ್ವ್ ಮಾಡ್ತೀನಿ ಅಂತ ಹೊರಟಿದ್ರು. ಬಟ್ ಹೊರಡೋ ಜರ್ನಿಯಲ್ಲಿ ಅವರು ಬೇಗ ಹೊರಟ್ಬಿಟ್ರು. ಫೈನಲಿ ಅದನ್ನ ಆಲ್ಬರ್ಟ್ ಐನ್ಸ್ಟೈನ್ ಕನ್ಕ್ಲೂಡ್ ಮಾಡ್ತಾರೆ, ಫೈನಲೈಸೇಷನ್ ಕೊಡೋದು. ಬಟ್ ಹೀ ಗೇವ್ ಇನ್ಸ್ಪಿರೇಷನ್ ಟು ಹಿಮೋಸ್. ಈಗ ಹೋಗ್ತಾ ಒಬ್ಬರು ಬಿಟ್ಟರೆ ಎಲ್ಲರೂ ಇನ್ಫ್ಲೂಯೆನ್ಸ್ ಮಾಡ್ಕೊಂತ ವ್ಯಕ್ತಿ ವಾಪಸ್ ಇಂಡಿಯಾಗೆ ಬರ್ತಾರೆ. ಇಂಡಿಯಾಗೆ ಬಂದಾಗ ರಾಮಕೃಷ್ಣ ಆಶ್ರಮ ಸೃಷ್ಟಿ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ, ಚೆನ್ನಾಗೇ ನಡೆಯುತ್ತೆ. ಇವತ್ತು ಜಾಸ್ತಿ ಜನಸೇವೆ, ತ್ಯಾಗ, ಸೇವೆ ಅವೆರಡು ಇಲ್ಲಿಂದ ಜಾಸ್ತಿ ಆಗ್ತಿದೆ ಅಂದರೆ ರಾಮಕೃಷ್ಣ ಆಶ್ರಮದಿಂದ ಆಗ್ತದೆ. ಅಲ್ಲಿ ನಾನು ಜಂಕ್ಷನ್ ಟಾಟಾ ಬಿಟ್ಟಿದ್ದಲ್ಲ, ಅವ್ರದ್ದು ಇಂಪ್ಯಾಕ್ಟ್ ಏನಾಯಿತು ಅಂದರೆ ಇಲ್ಲಿ ಅವ್ರು ವಾಪಸ್ ಬರ್ತಾರೆ, ಜಂಕ್ಷನ್ ಟಾಟಾನ ಬರ್ತಾರೆ, ಇವ್ರು ಅಷ್ಟೊಂದು ಫೇಮಸ್ ಆಗಿದ್ದಾರೆ. ಫೇಮಸ್ ಆದಮೇಲೆ ಇವ್ರಿಗೆ ಐಡಿಯಾ ಬಂದಿದೆ ಜಂಕ್ಷನ್ ಟಾಟಾಗೆ ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಮಾಡ್ತೀನಿ ಅಂತ. ಸೈನ್ಸ್ ಇನ್ಸ್ಟಿಟ್ಯೂಟ್, ಆ ಸೈನ್ಸ್ ಇನ್ಸ್ಟಿಟ್ಯೂಟೇ ಇವತ್ತು ಬ್ಯಾಂಗ್ಳೂರಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ಲ ಅಂದರೆ ಇಸ್ರೋ ಇರ್ತಿರ್ಲಿಲ್ಲ. ಇಸ್ರೋ ವಾಸ್ ಆಲ್ಸೋ ಪಾರ್ಟ್ ಆಫ್ ಇಟ್. ಇಸ್ರೋ ಇರಲಿಲ್ಲ ಅಂದರೆ
ನಮಗೆಲ್ಲ ಇಷ್ಟ ಆಗಿರೋ ಒಬ್ಬರು ಅಬ್ದುಲ್ ಕಲಾಂ ನಮಗೆ ಸಿಕ್ಕಿರಲಿಲ್ಲ. ಇವೆಲ್ಲದಕ್ಕೂ ಕಾರಣ ಒಂದೇ ಒಂದು ಸಿ, ಸ್ವಾಮಿ ವಿವೇಕಾನಂದ. ಅವ್ರ ಬಗ್ಗೆ ಇಷ್ಟು ಹೇಳಿದ್ದೀನಿ. ನೀವು ಜಾಸ್ತಿ ಹುಡುಕಿ, ನಿಮಗೂ ಸಿಗುತ್ತೆ ವಿಷಯ, ನಿಮಗೂ ಸಿಗ್ತಾರೆ ಅಂತ ಹೇಳ್ತೀವಿ. ನಿಮಗೆ ಸಿಗುತ್ತೆ ಅಂತಲ್ಲ, ನಿಮಗೂ ಸಿಗ್ತಾರೆ, ನಿಮಗೂ ಹೇಳ್ತಾರೆ. He do the best. Gandhiji says, when I read Vivekananda, my love for country increased 1,000-fold. ಅಂದ್ರೆ 1,000 ನನಗೆ ದೇಶ ಪ್ರೇಮ ಜಾಸ್ತಿ ಆಯಿತು. ಒಂದು ರವೀಂದ್ರನಾಥ್ ಟಾಗೋರ್ ಏನು ಹೇಳ್ತಾರೆ ಅಂದ್ರೆ, if you want to know India, study Vivekananda. In him, all you will find is positives, nothing negatives. So ಇಷ್ಟು ಇವತ್ತು ನನಗೆ ಚಾನ್ಸ್ ಸಿಕ್ಕಿರೋದನ್ನು ಇಟ್ ಇಸ್ ಆಲ್ ಬಿಕಾಸ್ ಆಫ್ ವಿವೇಕಾನಂದ. ಇಲ್ಲಿ ಮಾತಾಡೋದಕ್ಕೆ ಅಷ್ಟೇ, ನನಗೆ ಬೇರೆ ಅರ್ಹತೆ ಇಲ್ಲ ಇಲ್ಲಿ ಮಾತಾಡೋದಕ್ಕೆ. ನನಗೆ ಇಲ್ಲಿ ಚಾನ್ಸ್ ಸಿಕ್ಕಿರೋದು ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ವಿವೇಕಾನಂದ. ಸೊ ಐ ಥ್ಯಾಂಕ್ ಹಿಮ್ ಅಂಡ್ ಐ ಥ್ಯಾಂಕ್ ಆಲ್ ದೋಸ್ ಬ್ಯೂಟಿಫುಲ್ ಹಾರ್ಟ್ಸ್. ಯಾರು ಇದನ್ನ ಕೇಳಿಸ್ಕೊಂಡು ಅವರೆಲ್ಲರೂ ತುಂಬ ಧನ್ಯವಾದಗಳು. ಹಾಗೂ ನನಗೆ ಇಲ್ಲಿ ಮಾತಾಡಬೇಕು ಅಂತ ನನ್ನ ಹೆಸರು ಯಾರು ಇನ್ವಿಟೇಷನ್ ಹಾಕೋದು ಅವರ ಪಾದಗಳಿಗೆ ನಮಸ್ಕಾರ. ತುಂಬ ಥ್ಯಾಂಕ್ಸ್.